ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ ವಿಶೇಷವಾದಂತಹ ಮಾತುಕತೆ. ನಮ್ಮ ಪ್ರಾಚೀನ ಭಾರತ ಕಂಡಂತಹ ಸಾಕಷ್ಟು ಜ್ಯೋತಿಷ್ಯರು, ಪಂಡಿತರು, ವಿದ್ವಾಂಸರು, ವಿಜ್ಞಾನಿಗಳು ಈ ಜಗತ್ತಿನ ಏಳಿಗೆಗೆ ಕೊಡುಗೆಯನ್ನ ನೀಡಿದಂಥವರು, ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಕೂಡ ಅರ್ಹರು ಅಲ್ವಾ. ಆರ್ಯಭಟರ ಬಗ್ಗೆ ತಿಳ್ಕೊಂಡಿದ್ದಾಯ್ತು, ವರಹಮಿಹಿರರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಇದಕ್ಕಿಂತ ಮುಂಚೆ ಕಳೆದ ಶುಕ್ರವಾರ ನಾವು ಬ್ರಹ್ಮಗುಪ್ತರ ಬಗ್ಗೆಯೂ ಕೂಡ ತಿಳ್ಕೊಂಡಿದ್ದಾಯ್ತು. ಗುರುತ್ವಾಕರ್ಷಣೆ, ವರ್ಷದಲ್ಲಿ ಇಷ್ಟು ದಿನಗಳು, ಇದ್ರ ಬಗ್ಗೆಲ್ಲ ಮಾತಾಡಿರುವಂಥದ್ದು ಅಲ್ವಾ. ಹಾಗೆ ಇವತ್ತು ಭಾರತದ ಅತ್ಯಂತ ಹೆಸರಾಂತ ಗಣಿತಜ್ಞ ಮತ್ತೆ ಜ್ಯೋತಿಷ್ಶಾಸ್ತ್ರಜ್ಞರಾಗಿರುವಂಥವರು, 12ನೇ ಶತಮಾನದಲ್ಲಿ ಹೆಸರು ಮಾಡಿದಂಥವರು, ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಮತ್ತೆ ಗಣಿತದ ಮೇಲೆ ಮಾಡಿದಂತಹ ಮಾರ್ಗದರ್ಶನಾತ್ಮಕ ಕೆಲಸಗಳ ಮೂಲಕ ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಗುರುತನ್ನ ಪಡೆದುಕೊಂಡಂಥವರು. ಅವರೇ ಎರಡನೆಯ ಭಾಸ್ಕರ. ಗಣಿತಕ್ಕೆ ಮಾಡಿದಂತಹ ಅತ್ಯಂತ ಪ್ರಮುಖ ಕೊಡುಗೆ ಅಂತ ಹೇಳಿದ್ರೆ ಭೇದಾತ್ಮಕ ಗಣಿತ, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಅದನ್ನ ನಾವು ಕಾಲೇಜಲ್ಲೆಲ್ಲ ಓದಿರ್ಬೋದು ಅಲ್ವಾ. ಇದು ಆಧುನಿಕ ಕ್ಯಾಲ್ಕುಲಸ್ನ ಮೂಲಭೂತ ಶಾಖೆಯಾಗಿದ್ದು ಗಣಿತದ ಅತ್ಯಂತ ಪ್ರಮುಖ ಮತ್ತೆ ಅವಿಭಾಜ್ಯ ಭಾಗವಾಗಿದೆ. ಎರಡನೆಯ ಭಾಸ್ಕರ ಅವರು ಜ್ಯೋತಿಷ್ಶಾಸ್ತ್ರದಲ್ಲಿ ಮಾಡಿದಂತಹ ಕೆಲಸಗಳು ಕೂಡ ಅದ್ಭುತವಾಗಿದೆ. ಅವರ ಸಿದ್ಧಾಂತ ಶಿರೋಮಣಿ ಮತ್ತೆ ಕಾರಣ ಕುತೂಹಲ ಅನ್ನುವಂತಹ 2 ಪುಸ್ತಕಗಳು ಈವರೆಗೂ ಜ್ಯೋತಿಷ್ಶಾಸ್ತ್ರದ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಕೃತಿಗಳಾಗಿ ಕಂಡುಬರುತ್ತೆ. ಈ ಕೃತಿಗಳಲ್ಲಿ ಅವರು ಗ್ರಹಗಳ ಚಲನೆ, ಗ್ರಹಣಗಳು ಮತ್ತೆ ತಾರಾವಸ್ತುಗಳು ಅಂದ್ರೆ ನಕ್ಷತ್ರ ವಸ್ತುಗಳ ಮೇಲೆ ಹಲವಾರು ವಿಶಿಷ್ಟ ವಿಚಾರಗಳನ್ನ ಪರಿಶೀಲಿಸಿ ಬರೆದಿದ್ದಾರೆ ನೋಡಿ. ಅವರು ಶತಮಾನಗಳ ಹಿಂದೆ ಬದುಕಿದ್ರೂ ಕೂಡ ಎರಡನೆಯ ಭಾಸ್ಕರ ಅವರ ಕೃತಿಗಳು ಇಂದಿಗೂ ಕೂಡ ಆಧುನಿಕ ಗಣಿತಜ್ಞರ ಮತ್ತೆ ಜ್ಯೋತಿಷ್ಯ ಶಾಸ್ತ್ರಜ್ಞರನ್ನ ಪ್ರೇರೇಪಿಸೋದ್ರಲ್ಲಿ 2 ಮಾತಿಲ್ಲ. ಅವರ ಕೊಡುಗೆಗಳು ಗಣಿತ ಕ್ಷೇತ್ರದಲ್ಲಿ ಆಳವಾದಂತಹ ಪ್ರಭಾವವನ್ನು ಉಂಟು ಮಾಡಿದೆ. ಇವರೇ ಎರಡನೆಯ ಭಾಸ್ಕರ. ಇವತ್ತು ನಾವು ತಿಳ್ಕೊಂಡಿದ್ದಾಯ್ತು. ಹಾಗೆ ನಾಳೆ ಬರಬೇಕಾದ್ರೆ ಮತ್ತೊಬ್ಬರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಇದ್ದಂತಹ ವಿದ್ವಾಂಸರಾಗಿರಲಿ, ಭಾರತ ದೇಶದಿಂದ ಪಂಡಿತರಾಗಿರಬಹುದು ಅಥವಾ ಗಣಿತ ಶಾಸ್ತ್ರಜ್ಞರಾಗಿರಬಹುದು, ವಿಜ್ಞಾನಿಗಳಾಗಿರಬಹುದು, ಜಗತ್ತಿನ ಏಳಿಗೆಗೆ ಕೊಡುಗೆ ನೀಡಿದಂಥವರು, ಮುಂಚಿತವಾಗಿ ಎಲ್ಲವನ್ನು ಊಹಿಸಿ ಸಾಕಷ್ಟು ವಿಚಾರವನ್ನ ಸ್ಥಾಪಿಸಿದಂಥವರು, ಮಂಡಿಸಿದಂಥವರು, ಆ ಚಾಣಕ್ಯರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.